ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ಬೈಕ್ ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆರೋಪಿಯನ್ನ ಬಂಧಿಸಿ ಒಟ್ಟು 57 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಹೇಳಿದರು. ಜನವರಿ 11ರಂದು ಸತ್ಯಂಪೇಟೆ ನಿಂಗಪ್ಪ ಮಕಾಶಿ ಬೈಕ್ ಕಳ್ಳತನದ ಆಧಾರದ ಕುರಿತು ದೂರು ನೀಡಿದ್ರು. ಇದರ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಆರಂಭಿಸಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 36 ವರ್ಷದ ಹುಣಸಗಿ ಪಟ್ಟಣದ ಜನತಾ ಕಾಲೋನಿ ನಿವಾಸಿಯನ್ನ ಪತ್ತೆ ಮಾಡಿ ವಿಚಾರಣೆ ನಡೆಸಿದಾಗ ಕಳವು ಕುರಿತು ಮಾಹಿತಿ ನೀಡಿದ್ದಾನೆ ಎಂದರು. ಇತರರೊಂದಿಗೆ ಸೇರಿ ಒಟ್ಟು 57 ಬೈಕ್ ಕಳ್ಳತನ ಮಾಡಿ ನಂತರ ಎಲ್ಲಾ ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಬೇರೆ ಬೇರೆ ಕಡೆಗಳಲ್ಲಿ ಕಳ್ಳತನ ಮಾಡಿದ್ದ ಮಾಹಿತಿ ತಿಳಿದು ಹೆಚ್ಚಿನ ವಿವರಣೆಯನ್ನ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಡಿವೈಎಸ್ಪಿ ಜಾವಿದ್ ಇನಾಮ್ದಾರ್ ಅವರ ಮಾರ್ಗದರ್ಶನದಲ್ಲಿ ಪಿಐ ಉಮೇಶ್, ಎಂಪಿಎಸ್ಐಗಳಾದಂತಹ ಸಿದ್ದಣ್ಣ, ಯಡ್ರಾಮಿ, ಕೃಷ್ಣ ಸುಬೇದಾರ್, ಎಚ್ಸಿಗಳಾದಂತಹ ಸಣ್ಣ ಕೆಂಪ, ನಾಗರಾಜ್, ಪಿಸಿಗಳಾದಂತಹ ಮಲ್ಲಯ್ಯ, ಪ್ರಕಾಶ್, ಹುಸೇನ್, ಬಾಷಾ, ಲಕ್ಷ್ಮಣ್, ಜಗದೀಶ್, ಉಲ್ಗೆಪ್ಪ, ಬಸವರಾಜ್, ಮುದ್ಗಲ್, ಗೋವಿಂದ್, ಆಂಜನೇಯ, ತಾಯಣ್ಣ, ಮಲ್ಕಾರಿ ಹಾಗೂ ಬೆರಳಚ್ಚು ಘಟಕದ ಪಿಐ ರಮೇಶ್ ಕಾಂಬೈ, ಎಆರ್ಎಸ್ಐ ಸುರೇಶ್ ತಂಡ ಪ್ರಕರಣ ಭೇದಿಸಿದ್ದಕ್ಕೆ ಅಭಿನಂದನೆ ಸಲ್ಲಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ರು. ವರದಿ ಉಸ್ಮಾನ್ ಚಿತ್ತಾಪುರ್, ಹಂಸ ಟಿವಿ, ಸುರಪುರ. ಕ್ರೈಮ್ ನಂಬರ್ 14/2026ರಲ್ಲಿ ಒಂದು ಬೈಕ್ ಕಳ್ಳತನ ಆಗಿರುತ್ತೆ ನಮ್ಮ ಸುತ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ. ಸೊ ಅದರಲ್ಲಿ CCTV ದೃಶ್ಯಾವಳಿ ಆಧಾರದ ಮೇಲೆ ಮಾಡಿರುವಂಥ ಕಳ್ಳನ್ನ ಪತ್ತೆ ಹಚ್ಚಿದಾಗ ಅವನು ಮಾನಪ್ಪ ಅಲಿಯಾಸ್ ಮೌನೇಶ್ ಅಂತೇಳಿ. ಸೊ ಅವನ್ನ ವಿಚಾರಣೆಗೆ ಒಳಪಡಿಸಿದಾಗ ಟೋಟಲ್ ಇದೇ ರೀತಿ ಇನ್ನೂ 56 ಬೈಕ್ಗಳನ್ನ ಕಳ್ಳತನ ಮಾಡಿರ್ತಾರೆ. ಸೊ ಟೋಟಲಿ 57 ಬೈಕ್ಗಳನ್ನ ರಿಕವರಿ ಮಾಡಿದ್ದಾರೆ. ಅವು ಹಲವಾರು ಕಂಪನಿಗಳಿದ್ದಾವೆ. ಎಲ್ಲ ಹೋಂಡಾ ಶೈನ್ 25 ಬೈಕು ಮತ್ತು ಸ್ಪ್ಲೆಂಡರ್ 20, ಯೂನಿಕಾರ್ನ್ 3 ಬೈಕು, ಪ್ಯಾಷನ್ ಪ್ರೋ 4 ಮತ್ತು HF ಡಿಲಕ್ಸ್ 5 ಬೈಕ್ಗಳು. ಸೊ ಹೀಗೆ 57 ಬೈಕ್ಗಳಿದ್ದಾವೆ. ಸೊ ಇವರ ಮೋಡಸ್ ಹೇಗಿದೆ ಅಂದರೆ, ಇವನು ಬೈಕ್ ಕಳ್ಳತನ ಮಾಡಿ ಈ ಸುರ್ಪುರ್ ವ್ಯಾಪ್ತಿಯಲ್ಲಿ ಬರುವ ಬೈರ್ಮರಡಿ ಹಳ್ಳಿಯಲ್ಲಿ ಇರುವ ಇನ್ನು 2 ಆರೋಪಿಗಳ ಜೊತೆಗೆ ಶಾಮೀಲಾಗಿ ಸೊ ಅವರು ಈ ಕಳ್ಳತನ ಮಾಡಿದ್ದಂಥ ಬೈಕ್ನ ಡಿಸ್ಪೋಸ್ ಮಾಡ್ತಾಯಿದ್ರು ಬೇರೆ ಬೇರೆಯವ್ರಿಗೆ. ಸೊ ಈಗ ನಮ್ಮ ತನಿಖೆ ಕಂಡು ಬಂದಿದೆ ಏನಂದರೆ, ಈಗ ನಾವು ರಿಕವರಿ ಮಾಡಿರೋ 57 ಬೈಕ್ಸಲ್ಲಿ 15 ಬೈಕು ವಿತೌಟ್ ನಂಬರ್ ಪ್ಲೇಟ್ ಇತ್ತು. ಸೊ ಅಂದರೆ ಕಳ್ಳತನ ಮಾಡಿದ್ಮೇಲೆ ನಂಬರ್ ಪ್ಲೇಟ್ ಬಿಚ್ಚಿ ಮಾರಾಟ ಮಾಡಿದ್ದು. ಎಷ್ಟು ಸರ್? 15. ಇನ್ನು ಮಿಕ್ಕಿದ್ದು 42 ಎಲ್ಲ ಫಾಲ್ಸ್ ನಂಬರ್ ಪ್ಲೇಟ್ ಹಾಕಿದ್ರು. ಸೊ ಹಾಗಾಗಿ ಈಗ ನಾವು ಅವರ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಈಗ ಫಾಲ್ಸ್ ನಂಬರ್ ಪ್ಲೇಟ್ ಹಾಕಿರೋದ್ರಿಂದ ಅದು ಸಂಬಂಧಪಟ್ಟ ಸೆಕ್ಷನ್ ಅಳವಡಿಸ್ಕೊಂಡು ತನಿಖೆ ಮುಂದುವರಿಸ್ತಾರೆ. ಸೊ ಈಗ ಆ 57 ಬೈಕು ಎಲ್ಲೆಲ್ಲಿಂದ ಕಳ್ಳತನ ಮಾಡಿರೋದು ಅಂತ ಆಲ್ಮೋಸ್ಟ್ ಎಲ್ಲ ಪತ್ತೆ ಹಚ್ಚಿದ್ದಾರೆ. ಇನ್ನು ಕೆಲವೊಂದು ಹುಡುಕಾಡಬೇಕಾಗಿದೆ. ಬಿಕಾಸ್ ಬೇಸ್ಡ್ ಆನ್ ಚಾಸಿ ನಂಬರ್ ಇದು ಮಾಡಬೇಕು. ಬಿಕಾಸ್ ಒರಿಜಿನಲ್ ನಂಬರ್ ಪ್ಲೇಟ್ ಅದು ಹಾಕಿರಲ್ಲ. ಇಲ್ಲಿವರೆಗೆ ಈ ಕರ್ನಾಟಕ ಮತ್ತು ತೆಲಂಗಾಣ, ಮಹಾರಾಷ್ಟ್ರ 3 ರಾಜ್ಯಗಳಿಂದ ಕಳ್ಳತನ ಮಾಡಿದ್ದಾರೆ. ಈ ರಾಯಚೂರಲ್ಲಿ ಈಗಾಗಲೇ 8 ಪ್ರಕರಣ ದಾಖಲಾಗಿದೆ ಇದರಲ್ಲಿ. ಹಾಗೆ ನಮ್ಮ ಯಾದಗಿರಲ್ಲಿ ಸಹ ಟೋಟಲ್ 5 ಪ್ರಕರಣದಲ್ಲಿ ಕಳ್ಳತನ ಆಗಿರೋ ಬೈಕ್ಗಳನ್ನ ಇವರು ರಿಕವರಿ ಮಾಡಿದ್ದಾರೆ. ಸೊ ಹಾಗಾಗಿ ಇವರಿಗೆ ನಾವು ಯಾದಗಿರಿ ಜಿಲ್ಲಾ ಪೊಲೀಸ್ ಆಡಳಿತ ಕಡೆಯಿಂದ ನಾವು ಇವರಿಗೆ ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಅದೇ ರೀತಿ ಅವರು ಟೋಟಲ್ ಒಂದು 11-12 ಜನದ್ದು ಟೀಮ್ ಇದೆ, ಇನ್ಕ್ಲೂಡಿಂಗ್ ನಮ್ಮ ಫಿಂಗರ್ ಪ್ರಿಂಟ್ PI ಇದ್ದಾರೆ. ಅವರು ಸಹ ರಮೇಶ್ ಕಾಂಬ್ಳೆ ಅಂತೇಳಿ ಅವರು ನಮ್ಮ ಟೆಕ್ನಿಕಲ್ ಅಸಿಸ್ಟೆನ್ಸ್ ಮತ್ತು ಈ ಆರೋಪಿಗಳನ್ನ ಪತ್ತೆ ಹಚ್ಚೋದ್ರಲ್ಲಿ ಭಾಳ ಸಹಕಾರ ಮಾಡಿದ್ದಾರೆ. ಸೊ ಅವರು ಮತ್ತು ನಮ್ಮ PI ಉಮೇಶ್ ಹಾಗೂ ಅವರೆಲ್ಲ PSI ಮತ್ತು ಕ್ರೈಮ್ ತಂಡಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಪ್ರಶಂಸೆ. ಆರೋಪಿ